ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಮನೆ ಮತ್ತು ಮನೆಗಳಲ್ಲಿ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತದೆ. ನಾಡಿನಾದ್ಯಂತ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ನಾಡಿನಾದ್ಯಂತ ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದ್ದು, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ಮಹಾಲಕ್ಷ್ಮಿ ದೇವಸ್ಥಾನಗಳತ್ತ ಭಕ್ತಗಣ ಹರಿದು ಬರ್ತಿದ್ದಾರೆ. ಸಾಗರೋಪಾದಿಯಲ್ಲಿ ಹರಿದು ಬಂದು ತಾಯಿಯ ದರ್ಶನವನ್ನು ಮಾಡುತ್ತಿದ್ದಾರೆ. ಲಕ್ಷ್ಮೀ ಬಾರಮ್ಮ ಅಂತ ಆಹ್ವಾನಿಸುತ್ತಿದ್ದಾರೆ ಭಕ್ತರು. ನಾಡಿನೆಲ್ಲೆಡೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮತ್ತು ಮನೆಗಳಲ್ಲಿ ಶುರುವಾಗಿರುವಂಥದ್ದು. ಈಗಾಗಲೇ ನಾಡಿನಾದ್ಯಂತ ವರಮಹಾಲಕ್ಷ್ಮಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು, ಅಭಿಷೇಕಗಳು, ಅಲಂಕಾರಗಳು ಕೂಡ ನಡೀತಾ ಇರುವಂಥದ್ದು. ಶೇಷಾದ್ರಿಪುರಂನ ಮಹಾಲಕ್ಷ್ಮಿಗೂ ಕೂಡ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ದೇವಸ್ಥಾನದ ಪ್ರಾಂಗಣವನ್ನು, ದೇವಸ್ಥಾನದ ಹೊರಭಾಗ, ಒಳಭಾಗ ಹೂವಿನ ಅಲಂಕಾರದಿಂದ ತುಂಬಿರುವಂಥದ್ದು. ಮಹಾಲಕ್ಷ್ಮಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಮಧ್ಯಾಹ್ನದ ವೇಳೆಗೆ ಮಹಾಮಂಗಳಾರತಿ ಕೂಡ ನೆರವೇರಲಿದೆ. ಇನ್ನು ಬೆಳಿಗ್ಗೆ ಪ್ರಾತಃ ಕಾಲದಿಂದಲೂ ಕೂಡ ವಿಶೇಷ ಅಭಿಷೇಕ, ವಿಶೇಷ ಹೋಮ ಹವನ ಅಲಂಕಾರಗಳು ಕೂಡ ಆರಂಭವಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.